ಹಲೋ ಅಂಡ್ ವೆಲ್ಕಮ್ ಟು ಗಂಧದ ಗುಡಿ ಕ್ರಾನಿಕಲ್ಸ್. ಇದು ನಮ್ಮ ಎ ಟು ಝಿ ಫುಡ್ ಸೀರೀಸ್. ಇವತ್ತು ನಾವು ಎಫ್ ಇಂದ ಫಲಾಫಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋನಲ್ಲಿ ನೋಡ್ತೀವಿ. ಇದು ಒಂದು ಹೈ ಪ್ರೋಟೀನ್ ಫುಡ್ ಆಗಿದ್ದು ಇದನ್ನ ಚಿಕ್ ಪೀಸ್ನಲ್ಲಿ ಮಾಡ್ತೀವಿ. ಒಂದು ಸೂಪರ್ ಎನರ್ಜಿ ಅಂಡ್ ಟೇಸ್ಟಿ ಆಗಿರೋ ಫಲಾಫಲ್ ರೆಸಿಪಿನ ಶುರು ಮಾಡಿ ಬಿಡೋಣ ಬನ್ನಿ. ಫಸ್ಟ್ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಚೆನ್ನನ ಒಂದು 8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕು ಅಥವಾ ಓವರ್ ನೈಟ್ ಕೂಡ ಸೋಕ್ ಮಾಡಿ ಬಿಡ್ಬೋದು. ನಾನಿಲ್ಲಿ ಓವರ್ ನೈಟ್ ಸೋಕ್ ಮಾಡಿದ್ದೀನಿ. ಈಗ ಇದರಲ್ಲಿರೋ ನೀರನ್ನೆಲ್ಲ ತೆಗೆದು ಬರೀ ಕಾಳನ್ನು ಮಾತ್ರ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ರೌಂಡ್ಸ್ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ರೌಂಡ್ನಲ್ಲಿ ಬರೀ ಕಾಳುಗಳನ್ನ ಗ್ರೈಂಡ್ ಮಾಡಿ, ಸೆಕೆಂಡ್ ರೌಂಡ್ನಲ್ಲಿ ಸ್ವಲ್ಪ ಕಾಳು ಜೊತೆಗೆ ಬೆಳ್ಳುಳ್ಳಿ, ಈರುಳ್ಳಿ ಸೇರಿಸಿ ಲೈಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಹುಷಾರಾಗಿ ಗ್ರೈಂಡ್ ಮಾಡ್ಕೋಬೇಕು, ಇಲ್ಲಾಂದರೆ ಫುಲ್ ಪೇಸ್ಟ್ ಥರ ಆಗೋಗುತ್ತೆ. ಇದು ನಮಗೆ ಇನ್ನೂ ತರಿಯಾಗಿದ್ದಷ್ಟು ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಈರುಳ್ಳಿನ ಗ್ರೈಂಡ್ ಮಾಡಲೇಬೇಕು ಅಂತ ಏನಿಲ್ಲ, ನೀವು ತುಂಬ ಸಣ್ಣದಾಗಿ ಹೆಚ್ಚಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಗ್ರೈಂಡ್ ಆಗಿರೋದನ್ನೆಲ್ಲ ಒಂದು ಬೌಲ್ನಲ್ಲಿ ಹಾಕಿ ಸ್ಪೈಸಸ್ ಮಿಕ್ಸ್ ಮಾಡೋ ಟೈಮ್. ಇಲ್ಲಿ ನಾನು ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಆಮೇಲೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಇದಕ್ಕೆ ಈಗ ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಎಲ್ಲನೂ ಅರ್ಧ ಸ್ಪೂನಷ್ಟು ತಗೊಂಡು ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು. ಈಗ ಉಪ್ಪು ಖಾರ ಹಾಕಿದ ಮೇಲೆ ಸ್ವಲ್ಪ ಹುಳಿ ಬಿದ್ದರೆ ರುಚಿ ಅಂತೂ ಆಹಾ ಅನ್ನೋ ಆಗಿರುತ್ತೆ. ಅದಕ್ಕೆ 1 ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ಕೊಂಡು ಬೈಂಡಿಂಗಿಗೆ ಅಂತ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಬ್ರೆಡ್ ಕ್ರಮ್ಸ್ ಮತ್ತು ಬೇಕಿಂಗ್ ಸೋಡಾನು ಕೂಡ ಸೇರಿಸ್ಕೊಳ್ಬೋದು. ಇದರಿಂದ ಫಲಾಫಲ್ ಇನ್ನಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಈಗ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿದ ಮೇಲೆ ರೌಂಡ್ ಶೇಪ್ ಬಾಲ್ಸ್ನ ಮಾಡಿ ಹೀಗೆ ತಟ್ಟೆನಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಫಲಾಫಲ್ನ ಯೂಶುವಲ್ ಆಗಿ ರೌಂಡ್ ಶೇಪ್ ಆಗಿ ಮಾಡ್ತಾರೆ, ಆದರೆ ನೀವು ಇದನ್ನ ಫ್ಲಾಟ್ ಆಗಿ ವಡೆ ಥರನೂ ಮಾಡ್ಕೋಬಹುದು ಅಥವಾ ಬೇರೆ ಶೇಪ್ಸ್ನಲ್ಲಿ ಕೂಡ ಮಾಡಬಹುದು. ಎಣ್ಣೆ ಕಾದ್ಮೇಲೆ ಇದರಲ್ಲಿ ನಾವು ಮಾಡಿರೋ ಬಾಲ್ಸ್ನ ಒಂದೊಂದಾಗಿ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಇಷ್ಟೊಂದು ಖಾರ ತಿನ್ನಲ್ಲ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿನ ಕಮ್ಮಿ ಹಾಕೊಳ್ಬೋದು. ಇದನ್ನ ಹೀಗೆ ಬ್ಯಾಚಸ್ನಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಕಮ್ಮಿ ಆಯಿಲ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಬಾಲ್ಸ್ನ ಸ್ಮಾಲ್ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಫ್ಲೇವರ್ಫುಲ್ ಡಿಪ್ ಮಾಡಿಕೊಂಡ್ರೆ ಈ ಸ್ನ್ಯಾಕ್ ಬೇರೆ ಲೆವೆಲ್ನಲ್ಲಿ ಟೇಸ್ಟ್ ಕೊಡುತ್ತೆ. ಲೈಕ್ ಪುದೀನಾ ಚಟ್ನಿ ಇಲ್ಲ ಸ್ವೀಟ್ ಇಷ್ಟಪಡೋದಿದ್ರೆ ಸ್ವೀಟ್ ಚಟ್ನಿ ಮಾಡ್ಕೋಬೋದು, ಅಥವಾ ಮೋರ್ ಸ್ಪೈಸಿ ಬೇಕು ಅನ್ನೋರಾದರೆ ಸ್ಪೈಸಿ ಟೊಮೆಟೊ ಚಟ್ನಿ ಮಾಡ್ಕೊಳ್ಬೋದು. ನನ್ನ ಚಾಯ್ಸ್ ಕೇಳೋದಿದ್ರೆ ಐ ವಿಲ್ ಗೋ ಫಾರ್ ಪುದೀನಾ ಚಟ್ನಿ. ಇದರ ರೆಸಿಪಿ ಬೇಕು ಅಂದರೆ ತಿಳಿಸಿ, ವಿಡಿಯೋ ಮಾಡಿ ಲಿಂಕ್ ಹಾಕ್ತೀನಿ. ಎ ಟು ಝಿ ಸೀರೀಸ್ನಲ್ಲಿ ಬೇರೆ ಯಾವ ರೆಸಿಪೀಸ್ ಇದೆ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.